ನಮ್ಮ ನೆಲದ ಕಥೆಗಳು, ನಮ್ಮ ಮಣ್ಣಿನ ಕಥೆಗಳು, ಕನ್ನಡಿಗರನ್ನು ಮಾತ್ರ ಅಲ್ಲ ಪರಭಾಷಿಗರನ್ನು ಫಿದಾ ಮಾಡ್ತಾ ಇರ್ತಕ್ಕಂತಹ ಸಾಕಷ್ಟು ಸಿನಿಮಾಗಳಿವೆ. ಬಟ್ ಅದರಲ್ಲೂ ಈ ಹಿಂದೆ ರಿಲೀಸ್ ಆಗಿ ಸಕ್ಸಸ್ ಆಗಿರುವಂಥ ಕೆಲವು ಸಿನಿಮಾಗಳು ಈಗ ಪರಭಾಷಿಗರನ್ನು ಸೆಳೀತಾ ಇರ್ತಕ್ಕಂಥದ್ದು, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗ್ತಾ ಇರುವಂಥ ಒಂದು ಸಂಸ್ಕೃತಿ ಕೂಡ ಇದೆ. ಅದಕ್ಕೆ ಒಂದು ಆ್ಯಡ್ ಆನ್ ಅನ್ನುವಂಥ ರೀತಿಯಲ್ಲಿ ಮಿತ್ರಾ ಸರ್ ಅವರ ಒಂದು ಸಿನಿಮಾ ರಾಗ ಈಗ ತಮಿಳು ವರ್ಷನ್ ರಿಲೀಸ್ ಆಗ್ತಾ ಇದೆ. ತಮಿಳಿನಲ್ಲಿ ರಾಗಮ್ ಅಂತ ಆಗ್ತಾ ಇದೆ. ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಈ ಒಂದು ಶುಭ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನು ಮಾತಾಡ್ಸೋಣ. ಮಿತ್ರಾ ಸರ್ ಮನೇಲಿದ್ದೀವಿ. ಸರ್, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೇಗಿದೆ ಹಬ್ಬದ ಸೆಲೆಬ್ರೇಷನ್ ಎಲ್ಲ, ಪ್ಲಾನ್ಸ್ ಎಲ್ಲ ಹೆಂಗಿದೆ? ಕಪ್ತಿದ್ವಿ, ಇದಿಲ್ಲ ಕೋಣ ಎತ್ತು ಕರು ಎರಡು ನಾಯಿ ಇದೆ, ಅದಕ್ಕೂ ಕಿಚ್ಚಾಯಿಸ್ಬಿಟ್ಟಿದ್ವಿ. ಕಬ್ಬು ತಿಂದ್ವಿ, ಒಳ್ಳೆ ಮುದ್ದೆ ಊಟ ಎಲ್ಲ ಮಾಡಿದ್ವಿ, ಅವರೆಕಾಳೆಲ್ಲ ತಿಂದ್ವಿ, ಖುಷಿ ಇದ್ವಿ, ಭಾಳ ಸಂಭ್ರಮದಲ್ಲಿದ್ದೀವಿ. ಈ ಸಲ ನಮಗೆ ವಿಶೇಷವಾಗಿ ಸಿನಿಮಾದವರಿಗೆ ಭಾಳ ಸಂಭ್ರಮ. ಯಾಕಂದರೆ ಸಾಲು ಸಾಲು ಸಿನಿಮಾ ಗೆಲ್ತಾ ಇದೆ. ಅವತ್ತು ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಚೈತನ್ಯ ಕಾಣಿಸ್ತಾ ಇದೆ. ಅದು ಏನು ಹೇಳಬೇಕಾದ್ರೆ ಏನು ಹೇಳಿ, ರಥಸಪ್ತಮಿಯನ್ನು ದಾಟಿ ಸೂರ್ಯ ಸಂಕ್ರಮಣಕ್ಕೆ ಬರುವಂಥ ಸಂದರ್ಭದಲ್ಲಿ ಒಂದು ಒಳ್ಳೆ ಶುಕ್ರದಶಿ ಆರಂಭ ಆಗುತ್ತೆ ಅಂತ. ಅದೇ ರೀತಿ ಕನ್ನಡಕ್ಕೆ ಒಂದು ಶುಕ್ರದಶಿ ಆರಂಭ ಆಗಿದೆ. ಮ್ಯಾಕ್ಸ್ ದೊಡ್ಡ ಸಕ್ಸಸ್ ಆಗಿದೆ. ಭೈರತಿ ರಣಗಳು ತುಂಬ ದೊಡ್ಡ ಸಕ್ಸಸ್ ಆಗಿದೆ. ಈಗ ಮೊನ್ನೆ ತಾನೇ ಬಂದಿರುವಂಥ ಚೂಮಂತರ್ ರಿಲೀಸ್ ಆಗಿ ಚೆನ್ನಾಗಿ ಆಗ್ತಾಯಿದೆ. ಸಂಜು ವೆಡ್ಸ್ ಗೀತ ಮೇಲೆ ತುಂಬ ದೊಡ್ಡ ಹೋಪ್ಸ್ ಇದೆ. KD ಭಾಳ ನಿರೀಕ್ಷೆಯಲ್ಲಿದ್ದೀವಿ ನಾವೆಲ್ಲ. ಹಾಗಾಗಿ ಭಾಳ ಸಂಭ್ರಮದ ಸಂಕ್ರಾಂತಿ ಮಾಡುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅನ್ನೋದು ಖುಷಿ. ಅದ್ರ ಜೊತೆಗೆ ಒಂದು 7-8 ವರ್ಷದ ನಂತರ ನನ್ನ ಪ್ರೀತಿಯ ರಾಗ, ನಾವು ಮಾಡಿದಂಥ ರಾಗ, ಜನ ಭಾಳ ನೋಡಿದವರೆಲ್ಲ ಇಷ್ಟಪಟ್ಟಂಥ ಸಿನಿಮಾ ರಾಗ. ಕಮರ್ಷಿಯಲಾಗಿ ಸ್ವಲ್ಪ ನನಗೆ ನೋವು ತಂದು ಕೊಟ್ಟರು ಕೂಡ ನನ್ನ ಗೆಳೆಯನ ಮೂಲಕ, ಲಕ್ಷ್ಮೀಶ್ ಅನ್ನೋ ನನ್ನ ಬಾಲ್ಯದ ಗೆಳೆಯನ ಮೂಲಕ ತಮಿಳು ಅವತರಣಿಕೆ ಸಿದ್ಧವಾಗಿದೆ, ಸೆನ್ಸರ್ ಆಗಿದೆ. ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳು, ಒಳ್ಳೊಳ್ಳೆ ಸಿಂಗರ್ಗಳು ಆಡಿದ್ದಾರೆ. ನನ್ನ ಸಿನಿಮಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಟ್ರೈಲರ್ ಲಾಂಚ್ ಮಾಡಿಕೊಟ್ಟು ಸಹಾಯ ಮಾಡಿದರು. ನಮ್ಮ ಕಿಚ್ಚ ಸುದೀಪ್ ಅವರು ಟ್ರೈಲರ್ಗೆ ಧ್ವನಿ ಕೊಟ್ಟು ನನಗೆ ಸಹಾಯ ಮಾಡಿದರು. ತುಂಬ ಟ್ರೆಂಡಿಂಗಲ್ಲಿತ್ತದು. ಅದೇ ರೀತಿ ತಮಿಳುನಾಡಿನ ಪ್ರಖ್ಯಾತ ಸೂಪರ್ ಸ್ಟಾರ್ ಒಬ್ಬರು ನಮಗೆ ಧ್ವನಿ ಆಗ್ತಾ ಇದ್ದಾರೆ. ಸದ್ಯದಲ್ಲಿ ಯಾರು ಅಂತ ನಿಮಗೆ ಹೇಳ್ತೀವಿ. ಆಮೇಲೆ ಒಬ್ಬ ಪ್ರಖ್ಯಾತ ಸ್ಟಾರ್ ಒಬ್ಬರು ನಮ್ಮ ಟ್ರೈಲರನ್ನು ಲಾಂಚ್ ಮಾಡಿ ಅವರು ಪ್ರೆಸೆಂಟ್ ಮಾಡ್ತಾಯಿದ್ದಾರೆ ಈ ಸಿನಿಮಾನ. ಸಂಪೂರ್ಣವಾಗಿ ಒಂದು ತಮಿಳು ಸಿನಿಮಾ ರೀತಿಯಲ್ಲಿ ಸಿನಿಮಾ ರೆಡಿಯಾಗಿದೆ. ಹೊಸ ಸಿನಿಮಾ ಏನೋ ಅನ್ನೋ ರೀತಿಯಲ್ಲಿ ಕಲರ್ ಎನ್ಹಾನ್ಸ್ಮೆಂಟ್ಗಳಾಗಿದೆ. ನಾವೆಲ್ಲರೂ ಕೂಡ ಭಾಳ ಉತ್ಸಾಹದಲ್ಲಿದ್ದೀವಿ. ವಿಶೇಷವಾಗಿ ನಮ್ಮ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಭಾಳಷ್ಟು ದೊಡ್ಡ ಸುದ್ದಿ ಮಾಡುತ್ತೆ. ಸದ್ಯದಲ್ಲಿ ಟ್ರೈಲರ್ ಮತ್ತು ಪೋಸ್ಟರ್ ಲಾಂಚ್ ಮಾಡ್ತೀವಿ. ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಪಿಕ್ಚರನ್ನು ರಿಲೀಸ್ ಮಾಡುವಂಥ ವರ್ಲ್ಡ್ ವೈಡ್ ಬೇರೆ ಬೇರೆ, ಈಗ ನಿಮಗೆ ಸಿಂಗಾಪುರು, ಮಲೇಷಿಯಾ, ಶ್ರೀಲಂಕಾ ಇದೆಲ್ಲ ಕೂಡ ಈ ಸಿನಿಮಾನ ರಿಲೀಸ್ ಮಾಡ್ತಾಯಿದ್ವಿ. ಇವನ್ ಬೆಂಗಳೂರಲ್ಲೂ ಕೂಡ ರಿಲೀಸ್ ಆಗುತ್ತೆ. ಸರ್, ಈಗ ಕನ್ನಡದ ರಾಗ ಕಾಲಿವುಡ್ನಲ್ಲಿ ರಾಗಮ್ ಆಗ್ತಾ ಇದೆ. ಸೊ ಈ ಸಂದರ್ಭಕ್ಕೆ ಇಂಥ ಪ್ಲ್ಯಾನ್ ಆಗಿದ್ದಂಗೆ, ಯಾಕಂದರೆ ನಾವಾಗಲೇ ಹೇಳ್ತಾ ಇದ್ದೆ, ನಮ್ಮಲ್ಲಿಲ್ಲದ ಕಥೆಗಳು, ನಮ್ಮ ಕಥೆಗಳು ಈಗ ಪರಭಾಷಿಗರನ್ನು ಫಿದಾ ಮಾಡ್ತಾ ಇರುವಂಥದ್ದು, ಅದೆಲ್ಲವೂ ಕೂಡ ಕೆಲವು ರಿಲೀಸ್ ಆಗುವಂಥದ್ದು, ಡಬ್ಬಿಂಗ್ ಆಗುವಂಥದ್ದು ಪ್ರಕ್ರಿಯೆ ಆಗ್ತಾಯಿದೆ. ಇದು ಪರ್ಟಿಕ್ಯುಲರಾಗಿ ತಮಿಳಿನಲ್ಲಿ ಮಾಡ್ತಾ ಇರುವಂಥ ಪ್ಲ್ಯಾನು. ಸೊ ಈಗ ಪ್ರೊಸೀಜರ್ ಹೆಂಗಾಯ್ತು? ಒಂದು 4-5 ವರ್ಷಗಳ ಹಿಂದುಗಡೆ ಈ ಲೈಕಾ ಮೊಬೈಲ್ಸ್ ಬಾಲನ್ನವರು ನನ್ನನ್ನು ಸಂಪರ್ಕಿಸಿ ಸಿನಿಮಾ ಕೊಡಿ, ನನಗೆ ಭಾಳ ಚೆನ್ನಾಗಿದೆ, ನಾವು ತಮಿಳಲ್ಲಿ ರಿಲೀಸ್ ಮಾಡೋಣ ಅಂತೆಲ್ಲ ಹೇಳಿ ಮಾತುಕತೆ ಆಗಿತ್ತು. ಬೇಡ, ಸದ್ಯಕ್ಕೆ ಬೇಡ. ನಾನು ಈ ರಾಗ ಒಂದು ಫೇರಿ ಟೇಲ್, ನಾವೊಂದು ಕಾಲ್ಪನಿಕ ಜಗತ್ತನ್ನು ಕಟ್ಟಿರೋ ಕಾರಣ ಯಾವ ವರ್ಷದಲ್ಲಿ ರಿಲೀಸ್ ಮಾಡಿದ್ರು ಕೂಡ ನಿಮಗೆ ಹಳೆಯದು ಅಂತ ಅನಿಸುವಂಥ ಸಬ್ಜೆಕ್ಟ್ ಅಲ್ಲ. ಹಾಗಾಗಿ ತುಂಬ ಜನ ತಮಿಳಲ್ಲಿ ರಿಲೀಸ್ ಮಾಡಿ ತುಂಬ ಚೆನ್ನಾಗಿದೆ, ತಮಿಳಲ್ಲಿ ರಿಲೀಸ್ ಮಾಡಿ, ತೆಲುಗಲ್ಲಿ ರಿಲೀಸ್ ಮಾಡಿ, ಮಲಯಾಳಂ ರಿಲೀಸ್ ಮಾಡಿ ಅಂತೆಲ್ಲ ಹೇಳಿದ್ದಾರೆ. ಈಗ ತಮಿಳ್ ಅವತರಣಿಕೆ ನನ್ನ ಸ್ನೇಹಿತರು ಲಕ್ಷ್ಮೀಶ್ ಅವರು ಬಂಡವಾಳ ಹಾಕಿದ್ರ ಮೂಲಕ ಅದನ್ನು ರಿಲೀಸ್ ಮಾಡ್ತಾಯಿದ್ದಾರೆ. ತುಂಬ ದೊಡ್ಡ ರಿಲೀಸನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಆಮೇಲೆ ಈಗಾಗಲೇ ಸ್ಟುಡಿಯೋದಲ್ಲಿ ಈ ಸಿನಿಮಾದ ಕ್ವಾಲಿಟಿ ವಿಜುವಲ್ಸ್ ಎಲ್ಲ ನೋಡಿ ತುಂಬ ಜನ ಇಷ್ಟಪಟ್ಟಿದ್ದಾರೆ, ಕೆಲವು ಏರಿಯಾಗಳನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ಅಲ್ಲಿ ಗೆಲುವು ನಿರೀಕ್ಷಣೆ ಖಂಡಿತ ಎದ್ದು ಕಾಣಿಸ್ತಾ ಇದೆ. ಹಾಕಿರುವಂಥ ಬಂಡವಾಳ ಖಂಡಿತ ನಮಗೆಲ್ಲರಿಗೂ ವಾಪಸ್ ಬರುತ್ತೆ. ಜನ ಇದನ್ನು ಒಪ್ತಾರೆ, ಯಾಕಂದರೆ ಒಪ್ಪುವಂಥ ಕಥೆನೇ ಅದು, ಜನಮನ್ನಣೆ ಪಡುವಂಥ ಕತೆ, ಈಗಿನ ಟ್ರೆಂಡಿಗೆ ಭಾಳ ಸೂಟ್ ಆಗುವಂಥ ಕತೆ. ಹಾಗಾಗಿ ಯಶಸ್ಸು ನಮ್ಮದಾಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಸರ್ ಇದೆಲ್ಲದರ ಜೊತೆಗೆ ಫೈನಲಿ ಈ 25ರ ಹೊಸ ವರ್ಷದ ಆರಂಭದಲ್ಲಿ ಮಾತನಾಡ್ತಾ ಇದ್ದೀರಿ, ಸಂಕ್ರಾಂತಿ ಸಂಭ್ರಮದಲ್ಲಿ ಮಾತಾಡ್ತೀರಿ. ಈ ವರ್ಷದ ವಿಶೇಷತೆಗಳು ನಿಮ್ಮ ಸಿನಿಮಾ ಜರ್ನಿಯಲ್ಲಿ ಪರ್ಟಿಕ್ಯುಲರಾಗಿ ಈಗಾಗಲೇ ಕರಾವಳಿ ಟೀಸರ್ ರಿಲೀಸ್ ಆಗಿದೆ, ಅದರಲ್ಲಿ ಒಂದು ಡಿಫ್ರೆಂಟ್
ಪಾತ್ರ ಅನ್ನೋದು ಕುತೂಹಲ ಇದೆ. ಸೊ ಇದೆಲ್ಲದರ ಜೊತೆಗೆ ನಿಮ್ಮ ಸಿನಿಮಾಗಳ ಲೈನಪ್ಸ್. ನನಗೆ ನನ್ನ ಸಿನಿ ಜರ್ನಿಯಲ್ಲಿ 2025 ಭಾಳ ವಿಶೇಷವಾದ ವರ್ಷ ಆಗುತ್ತೆ. ಯಾಕಂದರೆ ವರ್ಷದ ಉದ್ದಕ್ಕೂ ಈಗಲೇ ಒಂದು 5-6 ಸಿನಿಮಾಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಕರಾವಳಿ ಚಿತ್ರೀಕರಣ ನಡೀತಾ ಇದೆ. ದುನಿಯಾ ವಿಜಯವರ ರಾಚಯ್ಯ ಸಿನಿಮಾ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಇನ್ನೊಂದು ಕಮಲ್ ಶ್ರೀದೇವಿ ಅನ್ನೋ ಸಿನಿಮಾ ಚಿತ್ರೀಕರಣ ನಡೀತಾ ಇದೆ. PC ಶೇಖರ್ ವೈದ್ಯವರ ಕಾಂಬಿನೇಷನ್ನ ಸಿನಿಮಾ ಆಲ್ರೆಡಿ ಅದು ಮುಕ್ತಾಯ ಹಂತದಲ್ಲಿದೆ. ಕಲಿವೀರ ಸಿನಿಮಾ ನಿರ್ದೇಶಕರ ಜೊತೆ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಮಿಸ್ಟರ್ ಜಾಕ್ ಅನ್ನೋ ಸಿನಿಮಾದಲ್ಲಿ ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಸಾಲು ಸಿನಿಮಾಗಳು, ತೆಲುಗು ಸಿನಿಮಾ, ಮಲಯಾಳಂ ಸಿನಿಮಾ ಎಲ್ಲವೂ ಕೂಡ ಬರ್ತಾಯಿದೆ. ನಟನಾಗಿ ಬ್ಯುಸಿ ಇದ್ದೀನಿ. ಈ ರಾಗ ರಿಲೀಸ್ ಆಗ್ತದೆ, ಅದರಲ್ಲಿ ಬ್ಯುಸಿ ಇರ್ತೀವಿ. ಇದಾದಮೇಲೆ ಒಂದೊಂದು ಡಿಸೆಂಬರ್ ಅಥವಾ ನವಂಬರ್ ಮಧ್ಯದಲ್ಲಿ ನನ್ನ ಪ್ರೊಡಕ್ಷನ್ ಕೂಡ ನಾನು ಆರಂಭಿಸಬೇಕು ಅಂತ ಪ್ಲಾನ್ ಇದೆ. ಥ್ಯಾಂಕ್ ಯು ಸರ್. ಏನಾದರೂ ನಿಮ್ಮ ಅಭಿಮಾನಿಗಳಿಗೋಸ್ಕರ ನಿಮ್ಮ ಹೇಳೋದಿದ್ರೆ? ರಾಗ ಸಿನಿಮಾನ ತುಂಬ ಜನ ಬಂದು ಥಿಯೇಟ್ರಲ್ಲಿ ನೋಡಿದಿರಿ, ಕೆಲವರು OTT ಪ್ಲ್ಯಾಟ್ಫಾರ್ಮ್ ನೋಡಿದಿರಿ, ಕೆಲವರು ಯೂಟ್ಯೂಬಲ್ಲಿ ನೋಡಿದಿರಿ. ಒಂದೇ ಒಂದು ನೆಗೆಟಿವ್ ಕಮೆಂಟ್ ಇಲ್ಲದೇ ಇರುವಂಥ ಒಂದು ಸಿನಿಮಾ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ತುಂಬ ಜನ ಕಾರಣಾಂತರಗಳಿಂದ ಥಿಯೇಟ್ರಲ್ಲಿ ಸಿನಿಮಾ ನೋಡೋಕ್ಕಾಗಿಲ್ಲ. ಸಿನಿಮಾನ ಥಿಯೇಟ್ರಲ್ಲಿ ನೋಡುವಂಥ ಮಜಾ ಬೇರೆ. ಕನ್ನಡದಲ್ಲಿ ಸದ್ಯಕ್ಕೆ ರಿಲೀಸ್ ನಾವು ಮಾಡೋದಿಲ್ಲ, ತಮಿಳಲ್ಲಿ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ನೀವೆಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸ್ತೀರಿ, ಈ ಸಿನಿಮಾನ ನೋಡ್ತೀರಿ, ಬೆಂಗಳೂರಲ್ಲಿ ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆದಾಗ ನೋಡ್ತೀರಿ, ನನಗೆ ಸಪೋರ್ಟ್ ಮಾಡ್ತೀರಿ, ನಂಬಿಕೆ ಇದೆ. ದಯವಿಟ್ಟು ಕನ್ನಡ ಕಲಾವಿದರನ್ನು ಪ್ರೋತ್ಸಾಹಿಸಿ. ಸಿರಿಗನ್ನಡಂ ಗೆಲ್ಗೆ ಜೈ ಕನ್ನಡ.